ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಪಾರ್ಟ್ 2. ರಾತ್ರಿ 9 ಗಂಟೆ ಆಯಿತು. ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಆಗ ಒಂದು ಫೋನ್ ಬಂತು. ನೋಡಿದ್ರೆ ನಮ್ಮ ಹುಡುಗಿ ರಿಸೀವ್ ಮಾಡೋಣ ಅಂತ ಹೋದೆ, ಕಟ್ ಆಯ್ತು. ಸರಿ ಬಿಡು ಆಮೇಲೆ ಮಾಡೋಣ ಅಂತ ನಮ್ಮ ಫ್ರೆಂಡ್ ಜೊತೆ ಮಾತಾಡೋದು ಕಂಟಿನ್ಯೂ ಮಾಡಿದೆ. ಮತ್ತೆ ಇನ್ನೊಂದ್ಸರಿ ಕಾಲ್ ಬಂತು. ಸರಿ ಮಗ ನಮ್ಮ ಹುಡುಗಿ ಕಾಲ್ ಮಾಡ್ತಾಳೆ, ಆಮೇಲೆ ಮಾಡ್ತೀನಿ ನಿಂಗೆ ಅಂತ ಹೇಳೋಷ್ಟರಲ್ಲಿ ರಿಂಗ್ ಎಂಡ್ ಆಯ್ತು. 8 ಸೆಕೆಂಡ್ ಆದ್ಮೇಲೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂತು, ಯು ಆರ್ ಇಗ್ನೋರಿಂಗ್ ಮೀ ಅಂತ. ಟಕ್ ಅಂತ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡ್ತಿಲ್ಲ. ಮತ್ತೆ 5 ಸೆಕೆಂಡ್ ಆದ್ಮೇಲೆ ಇನ್ನೊಂದು ಮೆಸೇಜ್ ಬಂತು, ಬರ್ತಾ ಬರ್ತಾ ನನ್ನ ಮೇಲೆ ಇಂಟ್ರೆಸ್ಟ್ ಹೋಗ್ತಿದೆ ನಿಂಗೆ, ಬೇರೆ ಯಾರೋ ಹುಡುಗಿ ಸಿಕ್ಕಿರ್ಬೇಕು, ನಿನ್ ಮೇಲೆ ತುಂಬಾ ಅಯ್ಯೋ ಏನೊಂದು ಎಸ್ಸೇನೆ ಕಳ್ಸೋಳೆ. ಸರಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ವಾಟ್ಸಪ್ ಅಲ್ಲಿ DP ರಿಮೂವ್ ಮಾಡಿ ಸಾರಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ನೆಕ್ಸ್ಟ್ ಟೈಮ್ ಈ ತರ ಮಾಡಲ್ಲ ಅಂತ ಮೆಸೇಜ್ ಮಾಡಿದೆ. 1 hour 53 minutes ಆದ್ಮೇಲೆ ಕಾಲ್ ಬಂತು. ಸರಿ ಓಕೆ ಲವ್ ಯು ಅಂದ್ಲು. ನಾನು ಲವ್ ಯು ಟು ಅಂದೆ. ಪೋಲಿ ಜೋಕ್ಸು ರೊಮ್ಯಾನ್ಸು ಸ್ಟಾರ್ಟ್ ಆಯ್ತು. 2 ಗಂಟೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೆ. ಮತ್ತೆ ಅಂದ್ಲು. ಏನ್ ಮತ್ತೆ ಅಂದೆ. ಏನಾದ್ರೂ ಹೇಳು ಅಂದ್ಲು. ಏನ್ ಹೇಳೋದು ಅಂತ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದು ಲವ್ ಇತ್ತು, ಅದನ್ನ ಹೇಳ್ದೆ. ಹ್ಞೂ ಅಂತ ಕೊನೆವರೆಗೂ ಕೇಳಿಸ್ಕೊಂಡು ನಂಗೆ ಯಾಕೆ ಇದನ್ನ ಫಸ್ಟ್ ಹೇಳಿಲ್ಲ, ಮಡ್ಗು ಫೋನು ಐ ಹೇಟ್ ಯು ಅಂತ ಫೋನ್ ಇಟ್ಲು. ನಗಕ್ಕಾಗ್ದೆ ಅಳಕ್ಕಾಗ್ದೆ. ನನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಆಗ್ಲೇ ಇದ್ದಿದ್ದು ಖುಷಿ ಇವಾಗಿಲ್ಲ. ದಿನದಲ್ಲಿ 2 ರಿಂದ 3 ಸರಿ ಬ್ರೇಕಪ್ ಆಗ್ತಾನೆ ಇರುತ್ತೆ ಬಿಡಿ. ಯಾರೆಲ್ಲ ಲವ್ ಅಲ್ಲಿ ಇದ್ದೀರಾ ಅವರೆಲ್ಲ ಸಿಂಗಲ್ಸ್ಗೆ ಶೇರ್ ಮಾಡಿ ಹೇಳಿ, ಮಗ ಲವ್ ಅಲ್ಲಿ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ.